ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಿಲ್ಡ್ರನ್ ಕಾಂಪಿಟೇಟಿವ್ ವರ್ಲ್ಡ್. ಇಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗ್ತಕ್ಕಂಥ ದಾಳಗಳು ಡೈಸ್ ಮೇಲಿನ ಸಮಸ್ಯೆಗಳನ್ನ ಸುಲಭವಾಗಿ ಯಾವ ರೀತಿ ಬಿಡಿಸುವುದು ಅಂತ ಹೇಳಿ ನಾವು ಕಲಿಯೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳತಕ್ಕಂಥ ದಾಳಗಳ ಮೇಲಿನ ಸಮಸ್ಯೆಗಳನ್ನ ಇಲ್ಲಿ ನೋಡೋಣ. ಇಲ್ಲಿ ವಿಶೇಷವಾಗಿ 3 ನಿಯಮಗಳ ಆಧಾರದ ಮೇಲೆ ನಾವು ದಾಳಗಳ ಸಮಸ್ಯೆಯನ್ನು ಬಿಡಿಸಬಹುದು. ಅದರಲ್ಲಿ ಮೊದಲಿಗೆ ಒಂದನೇದು ನೋಡೋಣ. ಏನಂತ ಇದೆ ಅಂದ್ರೆ, 2 ಸಂಖ್ಯೆಗಳು ಸಮವಿದ್ದಾಗ ಉಳಿದ ಸಂಖ್ಯೆಗಳು ಒಂದಕ್ಕೊಂದು ಅಭಿಮುಖ ಅಥವಾ ವಿರುದ್ಧವಾಗಿರುತ್ತವೆ ಅಂತ ಇದೆ. ಅಂದ್ರೆ ಕೊಟ್ಟಿರತಕ್ಕಂಥ ದಾಳದ ಚಿತ್ರದಲ್ಲಿ 3D ಚಿತ್ರವನ್ನು ಕೊಟ್ಟಿರ್ತಾರೆ. ಅಲ್ಲಿರ್ತಕ್ಕಂಥ ನಂಬರ್ಗಳನ್ನ, ಚುಕ್ಕಿಗಳನ್ನ, ಚಿತ್ರಗಳನ್ನ ನೋಡಬೇಕು. ಸಮವಾಗಿರತಕ್ಕಂಥ ನಂಬರ್ಗಳು, ಸಮವಾಗಿರತಕ್ಕಂಥ ಚಿತ್ರಗಳು ಏನಾದರೂ ಇದ್ರೆ ಉಳಿದಂತ ಸಂಖ್ಯೆ ಏನಾಗಿರ್ತವೆ ಒಂದಕ್ಕೊಂದು ಅಪೋಸಿಟ್ ಆಗಿ ಪ್ರಶ್ನೆ ಕೇಳೋದಲ್ಲಿ ಅಭಿಮುಖವಾಗಿರತಕ್ಕಂಥ ಸಂಖ್ಯೆ ಯಾವುದು, ವಿರುದ್ಧವಾಗಿರತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲೊಂದು ಪ್ರಶ್ನೆ ಇದೆ, 4ಕ್ಕೆ ವಿರುದ್ಧವಾದ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ನಮ್ಮ ಪ್ರಶ್ನೆಯ ಪ್ರಕಾರ ಇಲ್ಲಿ ದಾಳದ 2 ಚಿತ್ರಗಳದಾವ. ಒಂದನೇ ದಾಳದಲ್ಲಿ 1, 5, 3 ಅಂತಕ್ಕಂಥ ಸಂಖ್ಯೆ ತೋರಿಸ್ಯಾರ. ಎರಡನೇ ದಾಳದಲ್ಲಿ 3, 4, 5 ಅಂತ ತೋರಿಸ್ಯಾರ. ಪ್ರಶ್ನೆ ಇರೋದು 4ಕ್ಕೆ ವಿರುದ್ಧವಾಗಿರತಕ್ಕಂಥ ಸಂಖ್ಯೆ ಯಾವುದು. ಉತ್ತರಗಳನ್ನು ಕೊಟ್ಟರ 1, 2, 3, 6 ಅಂತ ಹೇಳಿ. ಸೊ ನಮ್ಮ ನಿಯಮ ಏನ್ ಹೇಳುತ್ತೆ, 2 ಸಂಖ್ಯೆಗಳು ಸಮವಿದ್ದಾಗ, ಸೊ ಹಂಗಾರೆ ದಾಳ ನೋಡೋಣ. 2 ಸಂಖ್ಯೆ ಏನಾದ್ರು ಸಮ ಆದವ ನೋಡೋಣ. ಇಲ್ಲಿ 5 ಐತಿ, ಇಲ್ಲಿ 5 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಅಂದ್ರೆ ಎರಡೆರಡು ಸಂಖ್ಯೆ ಸಮ. ಇಲ್ಲಿ 5ಕ್ಕೆ 5 ಸಮ, ಇಲ್ಲಿ 3ಕ್ಕೆ 3 ಸಮ. ಹಿಂಗೆ 2 ಸಂಖ್ಯೆಗಳು ಏನಾದ್ರು ದಾಳದ ಚಿತ್ರಗಳಲ್ಲಿ ಸಮ ಇದ್ರೆ ಉಳಿದಂತಹ ಅಂಕಗಳು ಏನಾಗಿರ್ತವೆ ಒಂದಕ್ಕೊಂದು ವಿರುದ್ಧವಾಗಿರ್ತವೆ, ಒಂದಕ್ಕೊಂದು ಅಭಿಮುಖವಾಗಿರ್ತವೆ. ಹಾಗಾದ್ರೆ 1ಕ್ಕೆ 4, 4ಕ್ಕೆ 1. ಪ್ರಶ್ನೆ ಇರೋದೇನು, 4ಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮುಖ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದ್ರಿ? 1. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊರಿ. 4ಕ್ಕೆ ವಿರುದ್ಧವಾದ ಅಥವಾ ಅಭಿಮುಖವಾಗಿರತಕ್ಕಂಥ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ. ಅಲ್ಲಿ ನಿಯಮವನ್ನು ಕೊಟ್ಟಿರೋದನ್ನ ನಾವು ನೆನಪಿಡಬೇಕು. 2 ದಾಳದ ಚಿತ್ರಗಳೇನಾದರೂ ಕೊಟ್ಟಿದ್ರೆ ಫಸ್ಟ್ ಆ ಸಂಖ್ಯೆಗಳಿರ್ತಕ್ಕಂಥ ಅಥವಾ ಚಿಹ್ನೆಗಳಿರ್ತಕ್ಕಂಥ ಚಿತ್ರಗಳಿರ್ತಕ್ಕಂಥ ಸಂಖ್ಯೆಗಳು ಏನಾದರೂ ಒಂದಕ್ಕೊಂದು ಸಮ ಆದವನ್ನ ಹುಡುಕ್ಬೇಕು ನಾವು. 5, 5 ಸಮ, 3, 3 ಸಮ. ಉಳಿದಂಥ ಸಂಖ್ಯೆ ಏನಾಗಿರುತ್ತೆ ಒಂದಕ್ಕೊಂದು ವಿರುದ್ಧವಾಗಿರುತ್ತೆ. 1 ಕೇಳಿದ್ರೆ 4, 4 ಕೇಳಿದ್ರೆ 1. ಇದು ಒಂದಕ್ಕೊಂದು ಅಭಿಮುಖವಾಗಿರ್ತಕ್ಕಂಥ ಸಂಖ್ಯೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದ್ರಿ? 4ಕ್ಕೆ ವಿರುದ್ಧವಾದ ಸಂಖ್ಯೆ 1 ಅಂತ. ಇನ್ನೊಂದು ಪ್ರಶ್ನೆ ಕೊಟ್ರ. ಇಲ್ಲಿ ಬಣ್ಣದ ಹೆಸರನ್ನ ಕೊಟ್ರ. ಕೆಂಪು ಬಣ್ಣಕ್ಕೆ ವಿರುದ್ಧವಾದ ಮುಖದ ಬಣ್ಣ ಯಾವುದು? ಉತ್ತರ ಕೊಟ್ರ ಕೆಂಪು, ನೀಲಿ, ನೇರಳೆ, ಹಳದಿ ಅಂತಿದೆ. ಸೊ ಹಂಗಾರೆ ಫಸ್ಟ್ ಇಲ್ಲಿನೂ ಕೂಡ 2 ದಾಳದ ಚಿತ್ರಗಳದಾವ. ನಾವು 2 ಸಮವಾಗಿರತಕ್ಕಂಥ ಮುಖಗಳು ಏನಾದ್ರು ಅದಾವ ಏನೋ ಅಂತ ಹೇಳಿ ನಾವು ಹುಡುಕ್ಬೇಕು. ಸೊ ಏನಾಗೈತಿ, ಹಳದಿ ಬಣ್ಣ ಕೊಟ್ರ, ಇಲ್ಲಿ ಹಳದಿ ಬಣ್ಣ ಕೊಟ್ರ, ನೀಲಿ ಬಣ್ಣ ಕೊಟ್ರ, ನೀಲಿ ಬಣ್ಣ ಕೊಟ್ರ. 2 ಮುಖಗಳು ಸಮ ಅಂತ ಕೊಟ್ಬಿಟ್ರ. ಹಂಗಾರೆ ಅಪೋಸಿಟ್ ಇರ್ತಕ್ಕಂಥದ್ದು ಯಾವುದು? ಕೆಂಪಕ್ಕೆ ನೇರಳವಾಗಿರತಕ್ಕಂಥ ವಿರುದ್ಧವಾದದ್ದು ನೇರಳೆಗೆ ಕೆಂಪು ಬಣ್ಣ. ಫಸ್ಟ್ ಕೇಳಿರೋದೇನು? ಕೆಂಪು ಬಣ್ಣಕ್ಕೆ ವಿರುದ್ಧವಾದ ಮುಖ. ಹಾಗಾದ್ರೆ ಯಾವ್ದು ಕೆಂಪು ಬಣ್ಣಕ್ಕೆ ವಿರುದ್ಧವಾದ ಮುಖ? ನೇರಳೆ ಬಣ್ಣ. ಸರಿ. ಸೊ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನ ಗಮನಿಸಬೇಕು. ಅಲ್ಲಿ ಯಾವ ಯಾವ ಮುಖಗಳು ಸಮ ಅದಾವ ಅಂತ ಹುಡುಕ್ಬೇಕು. 2 ಮುಖಗಳೇನಾದ್ರೂ ಸಮ ಇದ್ರೆ ಉಳಿದಂತ ಮುಖ ಒಂದಕ್ಕೊಂದು ಅಪೋಸಿಟ್ ಆಗಿರುತ್ತೆ, ಒಂದಕ್ಕೊಂದು ಅಭಿಮುಖವಾಗಿರುತ್ತೆ, ಒಂದಕ್ಕೊಂದು ವಿರುದ್ಧವಾಗಿರುತ್ತೆ ಅಂತ. ಇಲ್ಲಿ ಹಳದಿ ಮುಖ ಇದೆ, ಇಲ್ಲಿ ಹಳದಿ ಮುಖ, ಇಲ್ಲಿ ನೀಲಿ ಮುಖ ಇದೆ, ಇಲ್ಲಿ ನೀನು ಕೇಳಿದ್ದ ಏನು? ಕೆಂಪು ಬಣ್ಣಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮುಖ. ಕೆಂಪು ಬಣ್ಣಕ್ಕೆ ನೇರಳೆ ವಿರುದ್ಧವಾದದ್ದು ನೇರಳೆ ಬಣ್ಣಕ್ಕೆ ಕೆಂಪು ಬಣ್ಣ. ಪ್ರಶ್ನೆ ಇರೋದು ಕೆಂಪು ಬಣ್ಣ ವಿರುದ್ಧ. ಹಾಗಾಗಿ ಉತ್ತರ ಯಾವ್ದ್ರಿ? ನೇರಳೆವಾಗಿರ್ತಕ್ಕಂಥ ಬಣ್ಣ. ಅದು ಒಂದಕ್ಕೊಂದು ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇನ್ನೊಂದು ಚಿತ್ರ. ಈ ದಾಳಗಳ ಸ್ಥಿತಿ ನೋಡಿ. ಮುಖದ ಮೇಲೆ 3 ಚುಕ್ಕಿಗಳಿದ್ದರೆ ಅದರ ವಿರುದ್ಧ ಮುಖದ ಮೇಲೆ ಎಷ್ಟು ಚುಕ್ಕಿಗಳಿರುತ್ತವೆ ಅಂತ ಪ್ರಶ್ನೆ ಕೇಳ. ಉತ್ತರ ಕೊಟ್ರ 1 ಅಥವಾ 5, 2 ಅಥವಾ 4, 6 ಅಥವಾ 4, 5 ಅಥವಾ 3 ಅಂತ ಇಲ್ಲಿದೆ. ಸೊ ನಾವೀಗ ಒಂದು ನಿಯಮ ಕಲ್ತಿದ್ವಿ. ಮೊದಲಿಗೆ ಏನ್ ಮಾಡ್ಬೇಕು, 2 ಮುಖಗಳು ಏನಾದ್ರು ಸಮ ಅದಾವೋ ಏನೋ ಅಂತ ನೋಡಬೇಕು ಅಂತ ಹೇಳಿ. ಇದು ಒಂದೇ ನಿಯಮ ಅಂತ ಹೇಳಿದ್ದೆ ನಾನು. ಚಿತ್ರ ನೋಡ್ರಿ, ಚಿಕ್ಕಿ ಚಿತ್ರ ಇರುವಲ್ದಕ್ಕ ಇಲ್ಲಿ 6 ಚುಕ್ಕಿಗಳದಾವ. 6 ಚುಕ್ಕಿ, ಇಲ್ಲಿ 6 ಚುಕ್ಕಿ, ಇಲ್ಲಿ 3 ಚುಕ್ಕಿ, ಇಲ್ಲಿ 3 ಚುಕ್ಕಿ. ಹಂಗಾರೆ ಉಳಿದಂತ ಅಂಕಗಳು ಏನಾಗ್ಯಾವು? ಒಂದಕ್ಕೊಂದು ವಿರುದ್ಧವಾಗಿರ್ತಾವ ಅಂತ ಹೇಳ್ತೀವಿ ನಾವು. ಹಂಗಾರೆ 2ಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಖ್ಯೆ 4. ಇದು ನಮ್ಗೆ ಗೊತ್ತು. ಬಟ್ ಪ್ರಶ್ನೆ ಏನ್ ಕೇಳ್ಯಾರ ಅವರು? 3ಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳ್ಯಾರ. ಅಲ್ಲಿ ಅದೇ ಸಂಖ್ಯೆ ಇದ್ರೆ 3 ಹೇಳ್ಬಿಡ್ತಿದ್ವಿ ನಾವು. ಹಂಗಿಲ್ಲ. ಏನ್ ಮಾಡ್ಯಾರ? 6ಕ್ಕೆ 6 ಸಮ, 3ಕ್ಕೆ 3 ಸಮ. ಹಂಗಾರೆ 2 ಮತ್ತು 4 ಒಂದಕ್ಕೊಂದು ವಿರುದ್ಧ. ನಮಗ್ ಗೊತ್ತಿರುವಂತೆ ದಾಳದಲ್ಲಿರ್ತಕ್ಕಂಥ ಸಂಖ್ಯೆಗಳು ಎಷ್ಟು? 6. 1, 2, 3, 4, 5, 6. ಈ 2 ಮತ್ತು 4 ವಿರುದ್ಧ ಅಂತ ಅವ್ರು ಹೇಳ್ಬಿಟ್ರ. ಅಂದ್ರೆ ಅವು 2 3ಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಇನ್ನೊಂದು ನಾವು ತಿಳ್ಕೊಬೇಕು ಏನು ಅಂತಂದ್ರೆ,
ಈಗ ಒಂದು ಸಂಖ್ಯೆ ತಗೋಣ, 6 ತಗೋಣ. 6ಗೆ ಹೊಂದಿಕೊಂಡು 3 ಮತ್ತು 2 ಬಂದದ್ದು. 3 ಬಂದೈತಿ, ಮಗ್ಲ ಅದಾವಲ್ರಿ ಚಿತ್ರ 6, 3, 2. ಹಂಗ ಇವು ಅಪೋಸಿಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗಾರ 3ಕ್ಕೆ 6ನೂ ಕೂಡ ಅಪೋಸಿಟ್ ಆಗಕ್ಕ ಸಾಧ್ಯ ಇಲ್ಲ, ಅದನ್ನು ತೆಗಿರಿ. ಇನ್ನು ಅದೇ ತರ 6ರ ಜೊತೆಗೆ 3 ಬದಲು 4 ಇದೆ. ಹಾಗಾದ್ರೆ 6 ಮತ್ತು 4 ಅಪೋಸಿಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 4 ಹೋಯ್ತು, ಆನಂತರ 2 ಹೋಯ್ತು, ಉಳಿದ್ವು ಯಾವು 1 ಮತ್ತು 5 ಮಾತ್ರ ಉಳಿದಾವ. ಹಂಗಾರ 3ಕ್ಕೆ ಅಪೋಸಿಟ್ 1ರ ಬರ್ಬೋದು, 5ರ ಬರ್ಬೋದು. ಉತ್ತರದಲ್ಲಿ ಕೂಡ ಏನ್ ಕೊಟ್ಟಾರ ನೋಡ್ರಿ ಅವರು, 1 ಅಥವಾ 5. ಸರಿ ಉತ್ತರ ಯಾವುದು, 1 ಅಥವಾ 5 ಯಾವ್ದ್ರ ಬರುವ ಸಾಧ್ಯತೆ ಇರುತ್ತೆ ಅಂತ. ಸರಿಯಾಗಿ ನೋಡ್ರಿ. ಫಸ್ಟ್ ಸಮವಿರತಕ್ಕಂಥ ಚಿಹ್ನೆಗಳನ್ನು ಉಳಿಸ್ಕೊಂಡು 6ಕ್ಕೆ 6 ಚಿತ್ರ, 3ಕ್ಕೆ 3 ಚಿತ್ರ. ಹಂಗಾರ ಇದು ಮತ್ತು ಇದು ಅಪೋಸಿಟ್ ಅಂತ, 2ಕ್ಕೆ 4 ಅಪೋಸಿಟ್ ಅಂತ ಬರ್ಬಿಡ್ತೀವಿ ನಾವು. ಬಟ್ ಕೇಳಿದಂತ ಪ್ರಶ್ನೆ ಏನಿದೆ 3ಕ್ಕೆ ಅಂತ ಇದೆ. ಹಾಗಾಗಿ ನಾವು ದಾಳಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ಬರೋಣ. 2 ಮತ್ತು 4 ಅಪೋಸಿಟ್ ಅಂದಾರಂದ್ರ ಅವು 3ಕ್ಕೆ ಅಪೋಸಿಟ್ ಆಗಕ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ 6 ಅಂತಕ್ಕಂಥ ಚುಕ್ಕಿಯ ಮಗಳು ಇಲ್ಲಿ 6 ಚುಕ್ಕಿ, 6ರ ಚುಕ್ಕಿ ಮಗಳು ಏನಾಗ್ಯಾವ್ರಿ, 3 ಬಂದೈತಿ, 2 ಬಂದ್ರೆ 3 ಮತ್ತು 2 ಕೂಡ ಅಪೋಸಿಟ್ ಆಗ್ಲಿಕ್ಕೆ ಒಂದಕ್ಕೊಂದು ಸಾಧ್ಯ ಇಲ್ಲ. ಪ್ರಶ್ನೆ 3 ಅಲ್ಲ, ಹಂಗಾಗಿ 6 ಕೂಡ ಅಪೋಸಿಟ್ ಆಗಕ ಸಾಧ್ಯ ಇಲ್ಲ. ಇನ್ನು 6ರ ಮಗಳು ಇನ್ನೊಂದು ಸಂಖ್ಯೆ ಬಂದೈತಿ, ಯಾವ್ದ್ರಿ 4 ಬಂದೈತಿ. ಹಂಗಾರೆ 4 ಅಂತೂ ಆಲ್ರೆಡಿ ತೆಗೆದು ಬಿಟ್ಟಿವಿ, ಅದು ಕೂಡ ಅಪೋಸಿಟ್ ಆಗಕ ಸಾಧ್ಯ ಇಲ್ಲ. ಇನ್ನು ಅದೇ ತರ 2 ಹಿಡ್ಕೋಣ. 2ರ ಮಗಳನ್ನು ಕೂಡ ಏನಾಗೈತ್ರಿ, 4 ಐತಿ, 6 ಐತಿ, ಅದ್ರ ಜೊತೆಗೆ 3 ಐತಿ. ಹಾಗಾಗಿ 2ಕ್ಕೆ 3ನೂ ಅಪೋಸಿಟ್ ಆಗಕ ಸಾಧ್ಯ ಇಲ್ಲ. ಮಗ್ಲು ಬಂದೈತಂದ್ರೆ ಇದನ್ನು ತೆಗೆದು ಬಿಡ್ರಿ. ಉಳಿದಂತ ಸಂಖ್ಯೆಗಳು ಯಾವ್ರಿ, 1 ಮತ್ತು 5. ಹಾಗಾಗಿ 3ಕ್ಕೆ ಅಪೋಸಿಟ್ ಆಗಿರತಕ್ಕಂಥ ಸಂಖ್ಯೆ ಯಾವ್ರಿ, 1 ಅಥವಾ 5 ಅಂತೇಳಿ ನಾವು ಗುರುತಿಸ್ತೀವಿ. ಓಕೆ, ನೆಕ್ಸ್ಟ್ ಬರೋಣ. ದಾಳಗಳ 4 ಸ್ಥಾನಗಳನ್ನು ನೀಡಲಾಗಿ 6ರ ಎದುರು ಮುಖದಲ್ಲಿ ಬರುವ ಸಂಖ್ಯೆ ಯಾವುದು? ಈ ಸರಿ ಇಲ್ಲಿ 2 ಚಿತ್ರ ಕೊಟ್ಟಿಲ್ಲ, 4 ಚಿತ್ರಗಳನ್ನ ಕೊಟ್ಟರ 6ಕ್ಕೆ ಅಪೋಸಿಟ್ ಇರತಕ್ಕಂಥ ಸಂಖ್ಯೆ ಯಾವುದು ಅಂತ ಮೊದ್ಲು ನಾವು ಅದನ್ನೇ ಮಾಡೋಣ. ಎರಡೆರಡೇ ದಾಳಗಳನ್ನ ನೋಡ್ತಾ ಹೋಗೋಣ. ಸಮವಿರತಕ್ಕಂಥ ಸಂಖ್ಯೆಗಳನ್ನು ಬರ್ಕೊಂಡು ಉಳಿದು ಅಪೋಸಿಟ್ ಆಗಿರ್ತಾವ. ಏನಂತ ಹೇಳಿದ್ವಿ ನಾವು, 2 ದಾಳಗಳು ಸಮ ಸಂಖ್ಯೆಯನ್ನು ಹೊಂದಿದ್ರೆ 3ನೇ ಬಾಹುವಿನ ಇರತಕ್ಕಂಥ 3ನೇ ಮುಖದ ಮೇಲೆ ಇರತಕ್ಕಂಥ ಸಂಖ್ಯೆ ವಿರುದ್ಧವಾಗಿರುತ್ತೆ ಅಂತ ಹೇಳಿದ್ವಿ. ಸೊ ಒಂದೇ ನೋಡೋಣ. ಒಂದೇ ಚಿತ್ರದಲ್ಲಿ ಏನಾಗೈತೆ ನೋಡ್ರಿ, 6, 6 ಸಮ ಇದೆ, 2, 2 ಸಮ ಇದೆ. ಹಾಗಾದ್ರೆ ಇದ್ರೊಳಗ 3 ಮತ್ತು 4 ಏನಾದ್ರಿ ಅಪೋಸಿಟ್ ಆದ್ರು. ಪ್ರಶ್ನೆ ಕೇಳಿರೋದೇನೋ 6 ಕೇಳಿದ್ರೆ ನಮಗಿನ್ನೂ 6 ಬಂದಿಲ್ಲ. ಓಕೆ, ಈಗ ಮುಂದೆ ಹೋಗೋಣ. ಏನ್ ಮಾಡುದು, ಇನ್ನೊಂದು ಚಿತ್ರ ನೋಡ್ತೀನಿ. ಈಗ ಇದಕ್ಕಾರ ನೋಡ್ರಿ, ಇದಕ್ಕಾದ್ರೂ ನೋಡ್ರಿ ಅಂತ ಇದನ್ನ ನೋಡೋಣ. ಇಲ್ಲಿನೂ 6 ಐತಿ, ಇಲ್ಲಿನೂ 6 ಐತಿ, ಇಲ್ಲಿನೂ 4 ಐತಿ, ಇಲ್ಲಿನೂ 4 ಐತಿ. ಉಳಿದಂತ ಸಂಖ್ಯೆ ಯಾವುದು, ಇದು 5, ಇದು 2. ಅದೇ ತರ 2 ಮತ್ತು 5 ಒಂದಕ್ಕೊಂದು ಅಪೋಸಿಟ್. ಪ್ರಶ್ನೆ ಕೇಳಿರೋದನ್ನ 6 ಕೇಳ್ಯಾರ, ಇಲ್ಲಿ ಬರೋಣ. ಇರೋ 6 ಸಂಖ್ಯೆ 1, 2, 3, 4, 5, 6. 3, 4 ಅಪೋಸಿಟ್, 2, 5 ಅಪೋಸಿಟ್. 6ಕ್ಕೆ ಅಪೋಸಿಟ್ ಯಾವ್ದ್ರಿ, 1 ಮತ್ತು 6. ಸರಿ ಉತ್ತರ ಯಾವ್ದ್ರಿ, 1. 6ಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಸಂಖ್ಯೆ ಅಂತ, 6ರ ಎದುರು ಇರ್ತಕ್ಕಂಥ ಯಾವ್ದ್ರಿ, 1 ಅಂತ ನಾವು ಹೇಳ್ತೀವಿ. ಏನ್ ಹೇಳಿದ್ವಿ, 2 ಚಿತ್ರ ನೋಡಿದ್ವಿ. ಫಸ್ಟ್ಗೆ 6ಕ್ಕೆ 6 ಸಮ, 2ಕ್ಕೆ 2 ಸಮ ಅನ್ಕೊಂಡ್ವಿ. ಅದೇ ತರ 3 ಮತ್ತು 4 ಒಂದಕ್ಕೊಂದು ಅಪೋಸಿಟ್ ಆಗಿ. ಈಗ ಇನ್ನೊಂದು ಚಿತ್ರ ಏನ್ ಮಾಡ್ತೀನಿ ನಾನು, ಇವನ್ 2 ನೋಡ್ತೀನಿ. ಸೊ ಇವೆರಡರೊಳಗೆ ಏನಾಗ್ಯದ 6, ಉಲ್ಟಾ ಮಾಡ್ತೀನಿ. ಇದು ಕೂಡ 6. ಇನ್ನ 4, 4 ಓದೋದು 5 ಮತ್ತು 2 ಒಂದಕ್ಕೊಂದು ಅಪೋಸಿಟ್. 5 ಮತ್ತು 2 ಒಂದಕ್ಕೆ. 5, 2, 3, 4 ಬರೋವೆ ಅವನು ಉಳಿದಿದ್ದು 1 ಮತ್ತು 6. 1 ಮತ್ತು 6 ಒಂದಕ್ಕೊಂದು ಏನು ಅಪೋಸಿಟ್ ಇರ್ತಾವೆ. ಪ್ರಶ್ನೆ ಕೇಳಿದ 6. ಹಾಗೆ ಅಪೋಸಿಟ್ ಆಗಿರೋ ಸಂಖ್ಯೆ ಯಾವ್ದ್ರಿ, 6ಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮುಖ 1 ಅಂತ ಹೇಳಿ ನಾವು ಹೇಳ್ತೀವಿ. ಇದನ್ನು ಪ್ರಶ್ನೆ ಕೊಟ್ಟರೆ 2 ಉದಾಹರಣೆ ಕೊಟ್ಟರೆ. 3ರ ಅಭಿಮುಖ ಸಂಖ್ಯೆ ಯಾವುದು ಅಂತ ಅಪೋಸಿಟ್ ಅಂದ್ರೂ ಕೂಡ ಅಷ್ಟೇ ಸೇಮ್ ಒಂದೇ ಸಮಸ್ಯೆಗೆ ಪ್ರಕಾರನ ಹೋಗೋಣ ನಾವು. ಇಲ್ಲಿ 6 ಇದೆ, 6ಕ್ಕೆ 6 ಸಮ, 2ಕ್ಕೆ 2 ಸಮ. ಹಂಗಾರ 3 ಮತ್ತು 5 ಒಂದಕ್ಕೊಂದು ಅಪೋಸಿಟ್. ಪ್ರಶ್ನೆ ಇರೋದೇನ್ರಿ, 3ಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು. ಹಂಗಾರೆ ಉತ್ತರ ಯಾವ್ದ್ರಿ, 5. 3ಕ್ಕೆ ಅಭಿಮುಖವಾಗಿರ್ತಕ್ಕಂಥ ಪ್ರಶ್ನೆ 5. ಏನ್ ಮಾಡಿದ್ವಿ ನಾವು, 2 ದಾಳ ನೋಡಿದ್ವಿ, ಹೋಲಿಸಿದ್ವಿ. 6ಕ್ಕೆ 6 ಸಮ ಇದೆ, 2ಕ್ಕೆ 2 ಸಮ ಇದೆ. 2 ಸಂಖ್ಯೆಗಳು ಏನಾದರೂ ಸಮ ಇರೋ ದಾಳದಲ್ಲಿ ಉಳಿದ ಒಂದಕ್ಕೊಂದು ಅಪೋಸಿಟ್. 3ಕ್ಕೆ 5, 5ಕ್ಕೆ 3. ಪ್ರಶ್ನೆ ಕೇಳಿದ 3ರ ಅಭಿಮುಖ ಬಾಹು, ಹಾಗಾಗಿ 5ಅನ್ನ ಸರಿಯಾದ ಉತ್ತರ ಅಂತ ಹೇಳಿ ನಾವು ಬರೆದಿದ್ವಿ. ನೆಕ್ಸ್ಟ್, ಇಲ್ಲಿ ಚಿಹ್ನೆಗಳನ್ನು ಕೊಟ್ಟರೆ ಅದೇ ತರ ಇದೆ. ಇಲ್ಲಿನ ಅಬ್ಸರ್ವೇಷನ್ ಮಾಡೋಣ. ಸಮ ಚಿಹ್ನೆಗಳನ್ನ ಮೊದಲು ಹುಡುಕೋಣ. ಇಲ್ಲಿ ಯಾಶ್ ಇದೆ, ಇಲ್ಲಿ ಯಾಶ್ ಇದೆ, ಇಲ್ಲಿ ಸ್ಟಾರ್ ಇದೆ,
ಇಲ್ಲಿ ಸರ್ ಅಪೋಸಿಟ್ ಏನಂಗಾರ ಡಾಲರ್ ಮತ್ತು ಎಟ್ ಒಂದಕ್ಕೊಂದು ಅಪೋಸಿಟ್. ಪ್ರಶ್ನೆ ಕೇಳಿದ್ರೇನು? ಡಾಲರ್ಗೆ ಅಭಿಮುಖವಾಗಿರ್ತಕ್ಕಂಥ ಚಿಹ್ನೆ, ಡಾಲರ್ಗೆ ಅಭಿಮುಖವಾಗಿರ್ತಕ್ಕಂಥ ಚಿಹ್ನೆ ಯಾವ್ದ್ರಿ? ಎಟ್ ಚಿಹ್ನ. ಮುಗಿದೋಯ್ತು. ಎ ಅನ್ನೋದನ್ನ ಅದಕ್ಕೆ ಅಪೋಸಿಟ್ ಆಗಿರೋ ಸಂಖ್ಯೆ ಅಂತೇಳಿ ನಾವು ಹೇಳ್ತೇವೆ. ಇದೇ ತರ ಇನ್ನೂ 2 ಚಿತ್ರ ಕೊಟ್ಟರು ನೋಡ್ರಿ ಇಲ್ಲಿ. ಇಲ್ಲಿನೂ ಕೂಡ 5ಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳ್ಯಾರ ನಮ್ಗೆ. ಅದನ್ನ ನೋಡೋಣ. ಏನಿದೆ? 3 3 ಸಮ 4 4 ಸಮ. ಹಂಗಾರೆ ಉಳಿದ್ವು ಯಾವ್ರಿ? 6 ಮತ್ತು 5 ಒಂದಕ್ಕೊಂದು ಅಭಿಮುಖವಾಗಿರ್ತವೆ. 5ಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮುಖ ಕೇಳ್ಯಾರ. ಹಂಗಾರೆ 5ಕ್ಕೆ ವಿರುದ್ಧವಾಗಿರ್ತಕ್ಕಂಥ ಉಳಿದ ಯಾವ್ದ್ರಿ? 6 5ಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅಭಿಮುಖವಾಗಿರ್ತಕ್ಕಂಥ ಸಂಖ್ಯೆ ಅಂತೇಳಿ ಹೇಳ್ತೇವೆ. ಸೊ ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ABCD ಕೊಟ್ರ. ಎ ಮುಖಕ್ಕೆ ವಿರುದ್ಧವಾದ ಮುಖದ ಅಕ್ಷರ ಯಾವುದು? ABCD ಅಂತ ಕೊಟ್ರ. ಸೊ ಇಲ್ಲಿ ಮೊದ್ಲು ಏನ್ ಮಾಡ್ಬೇಕು ನಾವು? ಸಮವಿರತಕ್ಕಂಥ 2 ಭಾಗಗಳನ್ನ ಗುರುತಿಸೋಣ. ಡಿ ಅನ್ನ ಅಕ್ಷರ ಸಮ, ಎಫ್ ಅನ್ನ ಅಕ್ಷರ ಸಮ. ಹಂಗಾರ ಎ ಮುಖ ಬಿ ಮುಖ ಒಂದಕ್ಕೊಂದು ಏನ್ರಿ? ಅಪೋಸಿಟ್. ಎ ಮುಖಕ್ಕೆ ಅಭಿಜಿತವಾಗಿರ್ತಕ್ಕಂಥ ಯಾವ್ದ್ರಿ? ಬಿ ಸರಿಯಾದ ಉತ್ತರ ಅಂತೇಳಿ ನಾವು ಹೇಳ್ತೇವೆ. ಸೊ ಈ ರೀತಿ ನಾವೇನ್ ಮಾಡ್ಬೋದು? ಒಂದೇ ನಿಯಮ. ಯಾವುದು ಈ ನಿಯಮ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. 2 ಮುಖಗಳು ಏನಾದರೂ ಸಮವಿದ್ರೆ ಉಳಿದಂತ ಸಂಖ್ಯೆಗಳು ಒಂದಕ್ಕೊಂದು ಅಭಿಮುಖ ಅಥವಾ ವಿರುದ್ಧವಾಗಿರುತ್ತವೆ ಅನ್ನೋದರ ಆಧಾರದ ಮೇಲೆ ನಾವು ಈ ಪ್ರಶ್ನೆಗಳನ್ನ ನೋಡಿದೀವಿ. ಇದೇ ರೀತಿ ನಾವು ನೋಡಿಕೊಂಡು ಮುಂದಿನ ವಿಧಾನಗಳನ್ನು ಅನುಸರಿಸಿಕೊಂಡು ದಾಳದ ಮೇಲೆ ಯಾವುದೇ ಪ್ರಶ್ನೆಗಳನ್ನು ಕೂಡ ಸುಲಭವಾಗಿ ಬಿಡಿಸಬಹುದು. ಈ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.